ಗುರುಗಳ ಪಾದಗಳನ್ನು ಹಿಡಿಯಬೇಕು. ಅಲ್ರಿ ನಾಯಕ ಗುರುಗಳ ಬಳಿಗೆ ಬರಬೇಕು, ಜ್ಞಾನ ಅವ್ರ ಬಳಿಗೆ ಬಂದ್ರೆ ಅಷ್ಟ ಆಕತ್ತೇನ? ನಾ ಭಾಳ ಪುಸ್ತಕ ಓದ್ತೀನಿ, ಬಹಳ ಗ್ರಂಥಗಳನ್ನು ಓದುತ್ತೇನೆ, ನನ್ನಷ್ಟು ಓದಾವ ಯಾವಿಲ್ಲ, ಎಲ್ಲ ತಿಳ್ಕೊಂಡು ಬಿಟ್ಟು ನೋಡಿ. ಯಾವ ಪುಸ್ತಕದಂದು ಯಾವ ಸಾಲು ಬೇಕಾದ ಕೇಳಿಬಿಟ್ಟು ಪಟ ಹಿಂಗೆ ಐತಿ ಅಂತ ಹೇಳಿಬಿಡ್ತೇನೆ ನಾನು. ಮತ್ತು ಅವ್ರ ಬಳಿಗೆ ನಾ ಯಾಕೆ ಹೋಗಲಿ ಜ್ಞಾನವನ್ನು ಪಡೆಯೋಕೆ? ಹರಿದಾಸರು ಒಂದು ಕಡೆ ಹೇಳ್ತಾರೆ ಸುಂದರವಾದ ಮಾತನ್ನು, ಗುರು ಉಪದೇಶವಿಲ್ಲದ ಜ್ಞಾನ ಉರಗಣ ಉಪವಾಸದಂತೆ ಕಾಣಿರೋ. ಎಂಥ ಮಾತು ನೋಡಿ, ಇದು ಸುಮ್ಮನೆ ಹೇಳಿದ್ದಲ್ಲ, ಇದು ತೂಕಬದ್ಧವಾದ ಮಾತಿದು. ಗುರು ಉಪದೇಶವಿಲ್ಲದ ಜ್ಞಾನ ಉರಗಣ ಉಪವಾಸದಂತೆ ಕಾಣಿರೋ. ಹಾವು ಉಪವಾಸ ಮಾಡುತ್ತದೆ ಅಂತ. ಹೆಂಗೆ ಉಪವಾಸ? 6 ತಿಂಗಳು ಉಪವಾಸ ಮಾಡ್ತೈತೆ ಅಂತ. ಎದಕ್ಕೆ ಉಪವಾಸ? ಆಹಾರ ಸಿಗಲಿಲ್ಲ ಅಂದರೆ ಉಪವಾಸ ಮಾಡುತ್ತೆ. ಕೇವಲ ಗಾಳಿಯನ್ನು ಸೇವಿಸಿ ಬದುಕುವ ಶಕ್ತಿ, 6 ತಿಂಗಳು ಬದುಕುವ ಶಕ್ತಿ ಭಗವಂತ ಹಾವಿಗೆ ಕೊಟ್ಟಿದ್ದಾನೆ. ಕೇವಲ ಗಾಳಿಯನ್ನು ಸೇವಿಸಿ ಹಾವು ಬದುಕುತ್ತದೆ. ಮತ್ತು ಉಪವಾಸ ಮಾಡಾಕತ್ತತಿ ಹಾವು ಅಂತ ಯಾರ ಭಗವಂತ ಬಂದು ನಿನಗೇನು ಬೇಕಂತ ತಥಾಸ್ತು ಅಂತ ಮಾಡ್ತಾನ? ಉಪವಾಸ ಮಾಡಿದರೂ ಅದು ವ್ಯರ್ಥ. ಯಾವುದು? ಹಾವು ಉಪವಾಸ ಮಾಡಿದರೂ ವ್ಯರ್ಥ. ಯಾಕಂದ್ರೆ ಅದಕ್ಕೆ ಆಹಾರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಉಪವಾಸ ಮಾಡಾಕತ್ತೈತಿ. ಹಂಗೆ ನಾನು ಭಾಳ ತಿಳ್ಕೊಂಡು ನಾನು ಭಾಳ ಓದಿನಿ ಅಂತ ಅನ್ನೋದು ಏನು ನಿನ್ನ ಒಳಗೆ ತುಂಬೈತಲ್ಲ, ಗುರು ಉಪದೇಶವಿಲ್ಲದ ಜ್ಞಾನ ಹಾಗೆ ವ್ಯರ್ಥವಾದದ್ದು.